ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಅಗತ್ಯ ಅವಕಾಶ ಇಲ್ಲದೆ ಇದ್ದಾಗ ಹೇಗಿರ್ತೀವೋ, ಅಗತ್ಯ ಅವಕಾಶ ಬಂದ ಮೇಲೂ ಸಹ ಹಾಗೆ ಬದಲಾಗದೇ ಇರುವುದೇ ನಿಜವಾದ ವ್ಯಕ್ತಿತ್ವ. ಒಳ್ಳೆತನ ಇದ್ರೆ ಎಲ್ಲರೂ ಪ್ರೀತಿಸ್ತಾರೆ ಅನ್ನೋ ಸುಳ್ಳು, ಎಲ್ಲರೂ ಬಳಸಿಕೊಳ್ತಾರೆ ಅನ್ನೋದು ಬಹಳ ಸತ್ಯ. ಜೀವನದಲ್ಲಿ ದೊಡ್ಡ ವಸ್ತು ಸಿಕ್ಕಿತೆಂದು ನಿಮ್ಮಲ್ಲಿರುವ ಚಿಕ್ಕ ವಸ್ತುವನ್ನ ಮರೆಯಬೇಡಿ. ಯಾಕಂದ್ರೆ ಯಾವ ಜಾಗದಲ್ಲಿ ಸೂಜಿ ಕಾರ್ಯ ಮಾಡುವುದೋ ಆ ಜಾಗದಲ್ಲಿ ಖಡ್ಗ ಕೂಡ ಕಾರ್ಯ ಮಾಡೋದಿಲ್ಲ. ಅವರವರ ಅನುಕೂಲಕ್ಕೆ ತಕ್ಕಂತೆ ಉಪದೇಶ ಮಾಡೋದಲ್ಲ, ಉಪದೇಶದೊಳಗೆ ಎಷ್ಟು ಸತ್ಯ ನ್ಯಾಯ ಇದೆ ಎನ್ನುವುದು ಬಹಳ ಮುಖ್ಯ. ನಾವು ಬೇರೆಯವರ ದೃಷ್ಟಿಯಲ್ಲಿ ಕೆಟ್ಟವರಾಗಲು ಅವರಿಗೆ ಕೆಡಕು ಮಾಡಬೇಕಂತಿಲ್ಲ. ಅವರು ಮಾಡುವ ತಪ್ಪುಗಳನ್ನು ಹೇಳಿದ್ರೆ ಸಾಕು, ಕೆಟ್ಟವರಾಗ್ತೇವೆ. ನೀನು ಸಾಯುವಾಗ ಯಾರು ಅಳದಿದ್ದರೂ ಕೂಡ ನೀನು ಬದುಕಿದ್ದ ರೀತಿಯನ್ನು ನೆನೆದು ನೀನು ಅಳದಿದ್ರೆ ಸಾಕು, ಅದೇ ನಿನಗೆ ಮೋಕ್ಷ. ಒಂದು ಸಣ್ಣ ಸೋಲನ್ನು ಅದು ಬದುಕಿನ ಅಂತ್ಯ ಎಂದು ಭಾವಿಸಬೇಡಿ. ಯಾರೆಷ್ಟೇ ಅವಮಾನ ಮಾಡಿದ್ರು, ಕೀಳಾಗಿ ನೋಡಿದ್ರು, ನಾವು ನಮ್ಮ ಸ್ವಾಭಿಮಾನ ಬಿಡಬಾರ್ದು. ಯಾಕಂದ್ರೆ ಬೇರೆ ವ್ಯಕ್ತಿಗಳ ತರ ಸಮಯಕ್ಕೊಂದು ಬಣ್ಣ ಬದಲಾಯಿಸುವ ಊಸರ ಒಳ್ಳೆಯ ಬದುಕು ನಮ್ಮದಾಗಬಾರ್ದು. ಪರಿಶ್ರಮದ ಫಲಕ್ಕೆ ತೃಪ್ತಿ ಪಡುವವನು ಸದಾ ಸುಖಿ, ಪರಿಶ್ರಮವೇ ಇಲ್ಲದೆ ಸುಖ ಬಯಸುವವನು ಎಂದು ದುಃಖಿ. ನಮ್ಮೊಳಗೆ ಸಮಾಧಾನ ಇಲ್ಲದಿದ್ದಲ್ಲಿ ಹೊರ ಜಗತ್ತಿನಲ್ಲಿ ಶಾಂತಿ ಹುಡುಕಲು ಸಾಧ್ಯವಿಲ್ಲ. ಆಸೆಗಳ ಭಾರವನ್ನು ಕಡಿಮೆ ಮಾಡಿ ಜೀವನ ಹಗುರವಾಗ್ತದೆ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.